ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಈ ರೀತಿಯ ಬೆಳವಣಿಗೆ ಕರ್ನಾಟಕ ರಾಜ್ಯದಲ್ಲಿ 75 ವರ್ಷಗಳ ನಂತರ ಇದೇ ಪ್ರಥಮ ಬಾರಿಗೆ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದಾರೆ ಈ ಕಾಂಗ್ರೆಸ್ ನಾಯಕರು. ನನಗೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ಮಂಡ್ಯ ಜಿಲ್ಲೆಯ ಒಬ್ಬರೊಂದು 70-75 ವರ್ಷದ ತಾಯಿ ಫೋನ್ ಮಾಡಿದ್ದಾರೆ. ಯಾಕಪ್ಪ ನೀನು ಈ ಕಳಕಾಕರ ಬಗ್ಗೆ ನೀನು ಮಾತನಾಡ್ತೀಯ, ಕೊಚ್ಚೆ ಮೇಲೆ ಕಲ್ಯಾಕೆ ಎಸಿತೀಯ, ನಾವಿದೀವಿ ಆ ಕೊಚ್ಚೆ ಕ್ಲೀನ್ ಮಾಡೋದಕ್ಕೆ, ನಿನ್ ಪಾಡ ನಿನ್ ಕೆಲಸ ಮಾಡ್ಕೊಂಡಿರಪ್ಪ, ಇವ್ರು ಸವಾಸ ಬೇಡ ನಿನ್ಗೆ. ಇದನ್ನ ತಾಯಿ ನನಗೆ ಫೋನ್ ಮಾಡಿ ಹೇಳ್ತಾರೆ ಕೊಚ್ಚೆಗಳ ಬಗ್ಗೆ ಮಾತಾಡಬೇಡ ಅಂತ. ಆದ್ರೆ ಏನ್ ಮಾಡೋದು, ಮಾತಾಡದೆ ಮೌನವಾಗಿದ್ರು ಕಷ್ಟ. ಅದೆಂತದ ನಿನ್ನೆ ಮಂಡ್ಯದಲ್ಲಿ ಅದು ಹಳೆ ವಿಡಿಯೋ ಪ್ಲೇ ಮಾಡೋರಂತೆ. ನಾನು ಅದಕ್ಕೆ ಹೇಳಿದ್ದು ಸಿಡಿ ಶಿವು ಅಂತ, ವಿಡಿಯೋ ಪ್ಲೇ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಆ ಹುಟ್ಟು ಚಾಳಿ, ಆ ಹುಟ್ಟಿದ ಚಾಳಿ ಎಲ್ಲಾದ್ರೂ ಹೋಗ್ತದ? ಅದು ಈ ನಾಡಿನ ಜನತೆ ಮುಂದೆ ಹೇಳಿದ್ರು, ನನ್ನ ಮಂಡ್ಯ ಜಿಲ್ಲೆ ಜನತೆ ಮುಂದೆ ಹೇಳಿದ್ರು. ಕುಮಾರಸ್ವಾಮಿ ಒಂದ್ಸಲ ಮುಖ್ಯಮಂತ್ರಿ ಆಗಿದ್ದಾನೆ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದರು, ದೇವೇಗೌಡರು ಮುಖ್ಯಮಂತ್ರಿ ಆದರು. ನನಗೂ ಒಂದು ಅವಕಾಶ ಕೊಡ್ರಪ್ಪ, ನನಗೂ ಪೇಪರ್ ಪೆನ್ನು ಸೈನ್ ಕೊಡಾಕೋದಕ್ಕೆ ಪೇಪರ್ ಪೆನ್ನು ಕೊಡಿ ಅಂತ ಕೇಳಿದ್ರು. ಪೇಪರ್ ಪೆನ್ನು ಕೊಟ್ರಿ ನಾಡಿನ ಜನತೆ ಅವರಿಗೆ. ನೀರಾವರಿ ಮಂತ್ರಿಗಳಿದ್ದಾರೆ, ಅವೆಂತ ವಿಡಿಯೋಗಳಿಗೆ ಆಮೇಲೆ ಉತ್ತರ ಕೊಡಲ್ಲ, ಇನ್ನು ಸಮಯ ಇದೆ. ಆ ವಿಡಿಯೋದಲ್ಲಿ ನಾವು ಮಾತಾಡಿರೋ ಹೇಳೋವಂತಲ್ಲ. ನಿಮ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಗ್ಗೆ ಏನೇನು ಮಾತಾಡಿದ್ರು ಅನ್ನೋ ಸ್ವಲ್ಪ ತೆಗೀರಿ ಒಂದ್ಸಲ, ರಿವೈಂಡ್ ಮಾಡಿ. ಸೋನಿಯಾ ಗಾಂಧಿ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ ನಮ್ಮಲ್ಲಿದ್ದಾಗ ಅವರೇನು ಮಾತಾಡಿದ್ರು ಅದೊಂದು ಸ್ವಲ್ಪ ರಿವೈಂಡ್ ಮಾಡಿ ಜನಕ್ಕೆ ಹಾಕ್ಸೋದಲ್ವಾ? ಬರೀ ನಮ್ದು ಯಾಕೆ ಹಾಕ್ತೀರಿ? ರಾಜಕೀಯದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಲವಾರು ಬಾರಿ ಒಂದೊಂದು ರೀತಿಯ ಕೆಲವು ಸರ್ಕಾರಗಳ ಭದ್ರತೆಯ ಹಿನ್ನೆಲೆಯಲ್ಲಿ